ಸತತ 5 ಪಂದ್ಯಗಳನ್ನ ಸೋತ ನಂತರ ಗೆಲುವಿನ ನಗೆ ಬೀರಿದ ಚೆನ್ನೈ ಸೂಪರ್ ಕಿಂಗ್ಸ್. ನಮಸ್ಕಾರ ಎಲ್ಲರಿಗೆ, ಸತ್ಯನಾರಾಯಣ ಮಾತಾಡ್ತಾ ಇರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ನಿನ್ನೆ ಹಾಗೆ ಮುಂಬೈ ವಿನ್ ಆದ್ರು, ಸತತ 4 ಮ್ಯಾಚ್ ಸೋತು ಮತ್ತೆ ಮುಂಬೈ ವಿನ್ ಆದ್ರಲ್ಲ, ಹಾಗೆ ಇವತ್ತು CSK ಸತತ 5 ಮ್ಯಾಚ್ಗಳನ್ನ ಸೋತು ಗೆಲುವು ಕಂಡಿತ್ತು. ಕ್ರೆಡಿಟ್ ಗೋಸ್ ಟು ಪಂತ್. ನನಗೆ ಹಾಗೆ ಅನಿಸಿದ್ದು. ನಿಮ್ಮ ಅನಾಲಿಸಿಸ್ ಎಸ್ ನೀವು ಮಾಡಿಕೊಳ್ಳಿ. ನನಗೆ ಹಾಗೆ ಅನಿಸಿದ್ದು, ಪಂತ್ ಎಡವಟ್ಟು ಅಲ್ಟ್ರಾ ಪ್ರೋ ಮ್ಯಾಕ್ಸ್ HD. ಆ್ಯಂಡ್ ಅಫ್ಕೋರ್ಸ್ ಧೋನಿ ಅವರು ಲಾಸ್ಟಿಗೆ ಫಿನಿಶಿಂಗ್ ಟಚ್ ಕೊಟ್ಟರು, ಶಿವಮ್ ದುಬೆ ಅವರು ಗಟ್ಟಿಯಾಗಿ ನಿಂತರು. ಆ್ಯಂಡ್ ಓಪನಿಂಗ್ ಕಾಂಬಿನೇಷನ್ ಏನು, ಪವರ್ ಪ್ಲೇಯಲ್ಲಿ ರನ್ ಬರ್ತಾ ಇಲ್ಲ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿದ್ದೇವಲ್ಲ CSKದು, ಇವತ್ತು ಪವರ್ ಪ್ಲೇಯಲ್ಲಿ ರನ್ ಬಂತು. ಸೊ ಇದೆಲ್ಲದರಿಂದಾಗಿ CSK ಅಂತೂ ಇಂತೂ ಜಯ ಸಾಧಿಸಿತು. ಫಸ್ಟ್ ಬ್ಯಾಟಿಂಗ್ ಮಾಡಿದಂತಹ LSG ಹೊಡೆದದ್ದು ಕೇವಲ 166 ರನ್. ಸಾಕಾ? 166 ಅಲ್ಲ, ಹೇಳ್ಬೋದು ಬ್ರೋ CSK ಎದುರು ಸಾಕು, ಲಾಸ್ಟ್ ಮ್ಯಾಚ್ CSK ಬ್ಯಾಟಿಂಗ್ ನೋಡಲಿಲ್ವಾ, 103 ರನ್ ಅಷ್ಟೇ ಹೊಡೆದದ್ದು, ಈ ಥರ ಲಾಜಿಕ್ ಲೆಸ್ ಆಗಿ ಮಾತಾಡಿದರೆ ಹೌದಣ್ಣ ಸಾಕು ಸೂಪರ್ ಸ್ಕೋರ್ ಅಂತ ಹೇಳ್ಬೋದು. ಇಲ್ದಿದ್ರೆ ಈ ಸಾಕಾಗೋದಿಲ್ಲ ಅಣ್ಣ. ಒಂದು ಮ್ಯಾಚ್ ಏನೋ 103 ಹೊಡೆದು ಅಂತಂದ ಕೂಡಲೇ CSKಗೆ ಸಾಕು, ಅವ್ರಿಗೆ ಹೊಡಿಲಿಕ್ಕೆ ಆಗೋದಿಲ್ಲ. ಇಲ್ಲ, ಹೊಡಿಲಿಕ್ಕಾಗ್ತದೆ. 166 ರನ್ನೆಲ್ಲ ಇಟ್ಕೊಂಡೆಲ್ಲ ಡಿಫೆಂಡ್ ಮಾಡ್ತೇವೆ ಹಾಗೆ ಹೀಗೆ ಅಂತಂದರೆ ಆಗೋದಿಲ್ಲ. ಇವತ್ತು ಹಾಗೆ ಆದದ್ದು. CSK ಆರಾಮದಾಯಕ ವಿಕ್ಟರಿ ಅಂತ ಹೇಳೋದಿಲ್ಲ. 1 ಪಾಯಿಂಟ್ ಆಫ್ ಟೈಮಲ್ಲಿ CSK ಸೋಲಿನ ಕಡೆ ಮುಖ ಮಾಡಿತ್ತು. ಆದರೆ ಒಂದು ಎಡವಟ್ಟು, ನಾನು ಅದೇ ಏನೇನು ಎಡವಟ್ಟು ನನಗೆ ಅನ್ನಿಸಿದ್ದು. ನಾನು ತಪ್ಪಿರ್ಬೋದಪ್ಪ, ನಾವೇನು ದೊಡ್ಡ ಎಕ್ಸ್ಪರ್ಟಾ, ನಾವೇನು ಕಿದ್ದ ಬಕ್ಕಿದ್ದೇವೆ, ಏನೂ ಇಲ್ಲ. ಅದೇ ನನಗೆ ಅನಿಸಿದ್ದು ನಾ ಹೇಳ್ತೇನೆ, ನಿಮಗೆ ಅನಿಸಿದ್ದು ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೋಡಿ, ಇವತ್ತು ಪವರ್ ಪ್ಲೇ ಆಗುವಷ್ಟರಲ್ಲೇ LSG 2 ವಿಕೆಟ್ ಹೋಗಿದೆ. ಓಕೆ ಬ್ರೋ ಅಲ್ಲ, ಯಾರ್ಯಾರಿದು? ಮಾರ್ಕ್ರ ಮತ್ತು ಪೂರನ್ ಡಮಾರ್, ಎಸ್ಪೆಷಲಿ ಅದೊಂದು ಹೆಸರು ಪೂರನ್. ಏನು ಪವರ್ ಪ್ಲೇಯಲ್ಲಿ ವಿಕೆಟ್ ಹೋದಾಗ ಅಲ್ಲಿ ಅರ್ಧ ಮ್ಯಾಚ್ ಹೋಯ್ತು, LSG ಹೋಯ್ತು. ಯಾಕಂತಂದರೆ ಪೂರನ್ ಇದ್ದರೆ 166 ಇದ್ದದ್ದು ಅದು 206 ಆಗ್ತದೆ. ಒಂದು 40 ರನ್ ಆಫ್ ಕೋರ್ಸ್ ಜಾಸ್ತಿ ಆಗ್ತದೆ, ರನ್ನಿನ ವೇಗ ನೆಕ್ಸ್ಟ್ ಲೆವೆಲಲ್ಲಿ ಇರ್ತದೆ. ಫಸ್ಟ್ ಓವರಲ್ಲಿಯೇ ಮಾರ್ಕ್ರಮ್ ಅವರು ಔಟ್ ಆದರು. ನೆಕ್ಸ್ಟ್ ಐ ಥಿಂಕ್ 4ನೇ ಓವರ್ ಎಂಡ್ ಆದಾಗ ಪೂರನ್ ಅವರು ಔಟ್ ಆದರು. ಅಂಶುಲ್ ಕಾಂಬೋಜ್ ಅವರ ಒಂದು ಬೌಲಿಂಗಲ್ಲಿ ಸೂಪರ್ ಆಗಿರುವಂತಹ LBW ಅದು. ಸೊ ಇವರು ಮಾರ್ಕ್ರಮ್ ಅವರು 6 ರನ್, ಪೂರನ್ ಅವರು 8 ರನ್. ಅಲ್ಲಿಗೆ ಇಲ್ಲಿನ ಕತೆ ಮುಕ್ತಾಯವಾಯಿತು ಅನ್ನುವ ಥರ LSG ಬ್ಯಾಟಿಂಗ್ ಇತ್ತು. ಮಾರ್ಷ್ ಅವರು ಬಂದಿದ್ದರು. ಮಾರ್ಷ್ ಅವರು ಕಳೆದ ಪಂದ್ಯದಲ್ಲಿ ಅವರ ಮಗಳಿಗೆ ಹುಷಾರಿರಲಿಲ್ಲ ಅಂತ ಅವರು ಇರಲಿಲ್ಲ. ಇವತ್ತು ಮಿಶೆಲ್ ಮಾರ್ಷ್ ಅವರು ಇದ್ದರು. ಅವರು 25 ಬಾಲಿಗೆ 30 ರನ್ ನೋಡಿದ್ರು. ಪಂತ್ ಅವರು ಫಸ್ಟ್ 22 ಬಾಲು ನನ್ನ ಖುಷಿ ಅದೇ ಸೂಪರ್ ಮಾರ್ರೆ. ಒಂದು ರಿವರ್ಸು ಅವ್ರದ್ದೊಂದು ಉಂಟಲ್ಲ, ಆ್ಯಂಡರ್ಸನ್ ಅವರ ಬೌಲಿಂಗಲ್ಲಿ ಸ್ಲಿಪ್ ರೀಸನ್ ಮೇಲೆ ಒಂದು 6 ಹೊಡೆದಿದ್ದು ನೆನ್ಪುಂಟು. ಅದೇ ರೀತಿಯಾಗಿರುವಂತಹ ಶಾಟ್ ಇವತ್ತು ಹೊಡೆದಿದ್ರು, ಪಟಾರ್ ಅಂತ 6 ಹೊಡೆದಿದ್ರು. ಆಗ ಓಕೆ ಅಂತೂ ಇಂದು ಪಂತ್ ಆಡ್ತಾರೆ ಇವತ್ತು. ಫಸ್ಟ್ 22 ಬಾಲಿಗೆ 33 ರನ್ ಹೊಡೆದಿದ್ರು. ಸೂಪರ್, ಒಳ್ಳೆ ಆರಂಭ. ಇದನ್ನು ದೊಡ್ಡ ಇನ್ನಿಂಗ್ಸ್ ಆಗಿ ಪರಿವರ್ತಿಸ್ತಾರೆ. ಡೈರೆಕ್ಟ್ ಒಂದು ನಾವು ಅವ್ರ ಸ್ಕೋರ್ ನೋಡಿದರೆ ಪರವಾಗಿಲ್ಲ ಮಾರೆ, 49 ಬಾಲಿಗೆ 63 ರನ್ ಹೊಡೆದಿದ್ದಾರೆ ಹಾಗೆ ಹೀಗೆ ಅಂತ ಹೇಳ್ಬೋದು. ಬಟ್ ಓ ಮೈ ಗಾಡ್, ಕರೆಕ್ಟಾಗಿ ಮ್ಯಾಚ್ ನೋಡಿದರೆ ಎಂಥ ಫ್ರಸ್ಟ್ರೇಷನ್ ಒಂದು ಬಂದಿತ್ತು ಅಂತಂದರೆ ಪೂರ್ತಿ ಫ್ರಸ್ಟ್ರೇಟ್ ಆಗಿ ಹೋಗಿದೆ. 22 ಬಾಲಿಗೆ 33 ರನ್ ಹೊಡೆದು ಮುಂದಿನ 16 ಬಾಲಲ್ಲಿ ಪಂತ್ ಹೊಡೆದದ್ದು ಕೇವಲ 5 ರನ್. ಇದು ಈ 16 ಬಾಲಿಂದವೇ ಸೋತಿರೋದು. ದ್ಯಾಟ್ಸ್ ಇಟ್, ಅಷ್ಟೇ. ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಯಿತು ಮಾರೆ. 23 ಬಾಲಿಗೆ 33 ರನ್ ಹೊಡೆದು ಮತ್ತೆ ಸ್ಕೋರ್ ನೋಡ್ತೇನೆ, 38 ಬಾಲಿಗೆ 38. ಅಂದರೆ ಮುಂದಿನ 16 ಬಾಲಲ್ಲಿ ಕೇವಲ 5 ರನ್ ಹೊಡೆದದ್ದು. ಒಂದು ಒದ್ದಾಡಿದ್ರು. ಎಸ್ಪೆಷಲಿ ನೂರ್ ಅಹ್ಮದ್ ಅವರ ಬೌಲಿಂಗಲ್ಲಂತೂ ಅಮ್ಮ ತಾಯಿ ಎಂತ ಆಗ್ತಾ ಉಂಟು ಮಾರ್ರೆ ಅಂತ. ಒಂದೇ ಥರದ ಶಾಟ್ ಹೊಡಲಿಕ್ಕೆ ಹೋಗ್ತಿದ್ದಾರೆ, ಅದು ಬ್ಯಾಟಿಗೆ ಕನೆಕ್ಟ್ ಆಗ್ತಾ ಇಲ್ಲ, ಒಟ್ಟು ಬೀಸ್ತಾ ಇದ್ದಾರೆ. ನೋಡುವವರು ಫ್ರಸ್ಟ್ರೇಟ್ ಆಗ್ತಾ ಇದ್ದಾರೆ, ಪಂತ್ ಕೂಡ ಫ್ರಸ್ಟ್ರೇಟ್ ಆಗ್ತಾ ಇದ್ದಾರೆ. ಇದೆಂತ ಆಗ್ತಾ ಉಂಟು ಮಾರ್ರೆ ಕರ್ಮ ಅಂತ. 38 ಬಾಲಿಗೆ 38 ಇದ್ದದ್ದು. ಕೊನೆಗೆ ಲಾಸ್ಟ್ ಒಂದು 11 ಬಾಲಿಗೆ ಪ್ಯಾಚಪ್ ಮಾಡಿಕೊಳ್ಬೇಕಲ್ಲ ಈಗ ಹೇಗಾದರೂ. ಕೊನೆಗೆ ಒಂದು ಸ್ವಲ್ಪ 6 ಎಲ್ಲ ಹೊಡೆದು ಏನೋ ಮಾಡಿದರು. 49 ಬಾಲಿಗೆ 63 ರನ್. ಬಟ್ ಆ 16 ಬಾಲಲ್ಲಿ 5 ರನ್ ಬದಲು 16 ಬಾಲಿಗೆ 16 ರನ್ ಹೊಡೆದಿದ್ರು ಕೂಡ ಇವತ್ತು LSG ವಿನ್ ಆಗ್ತಾ ಇತ್ತು ಅಷ್ಟೇ. ಆ್ಯಂಡ್ 166 ರನ್ ಮಾತ್ರ ಹೊಡಲಿಕ್ಕಾದದ್ದು. ಡೇವಿಡ್ ಮಿಲ್ಲರ್ ಅವರು ಲಾಸ್ಟ್ ಓವರಲ್ಲಿ ಬಂದರು, ಬಟ್ ಅವರಿಗೆ ಸ್ಟ್ರೈಕೇ ಸಿಗಲಿಲ್ಲ. 0 ಬಾಲಿಗೆ 0 ನಾಟ್ಔಟ್ ಅಂತ ನಾನು ನಾಟ್ಔಟ್ ಮಾರ ಅಂತ ಹೇಳ್ಬೋದು. ಬಿಟ್ಟರೆ ಪಾಪ ಅವರಿಗೆ ಬ್ಯಾಟಿಂಗೇ ಸಿಗಲಿಲ್ಲ. ಅವರಕ್ಕಿಂತ ಮೊದಲು ಅಬ್ದುಲ್ ಸಮದ್ ಅವರನ್ನು ಕಳಿಸಿದ್ರು. ಅವ್ರು ಚೆಂದ ಮಾಡಿ ಆಡಿದ್ದಾರೆ, ಇಲ್ಲ ಅಂತ ಹೇಳಿದ್ರೆ 11 ಬಾಲಿಗೆ 20 ರನ್ ಹೊಡೆದ್ರು, ಚೆಂದ ಮಾಡಿ ಆಡಿದ್ದಾರೆ. ಆ್ಯಂಡ್ ಲಾಸ್ಟ್ ಓವರಲ್ಲಿ 3 ವಿಕೆಟ್ ಬಿತ್ತು. ಪಂತ್ ಅವರು ಔಟು, ಆ್ಯಂಡ್ ಅಬ್ದುಲ್ ಸಮದ್ ಅವ್ರದ್ದು ಒಂದು ರನ್ ಔಟ್ ಮಾರ್ರೆ. ಅದು ವೈಡ್ ಬಾಲು, ಲೆಫ್ಟ್ ಸೈಡಿಗೆ ಹೋಯಿತು.
ಓಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸುಮ್ಮನೆ ಯಾರು ಧೋನಿ ಅವ್ರು ಈಗ ಮಾಡಿ ಈಗ ಎಸ್ತರು ಟುಯ್ ಡಮಾರ್ ಅಂತ ಆ ಕಡೆ ನಾನ್ ಸ್ಟ್ರೈಕರ್ ಎಂಡಲ್ಲಿ ಡಿಮ್ ಅಂತ ವಿಕೆಟ್ಗೆ ತಾಗಿ ಅವರು ಅಬ್ದುಲ್ ಸಮದ್ ರನ್ಔಟು, ಪಾತಿರಾನ್ ಅವರ ಓವರಲ್ಲಿ ಲಾಸ್ಟ್ ಓವರ್. ಆ್ಯಂಡ್ ನೆಕ್ಸ್ಟ್ ಬಾಲ್ ಪಂತ್ ಕ್ಯಾಚ್ ಕೊಟ್ಟು ಔಟ್ ಆದರು. ಅದಾದಮೇಲೆ ಮತ್ತೆ ಪುನಃ ಲಾಸ್ಟ್ ಬಾಲಲ್ಲಿ ಶಾರ್ದುಲ್ ಠಾಕೂರ್ ಅವರು ಕ್ಯಾಚ್ ಕೊಟ್ಟು ಔಟ್ ಆದರು. ಒಟ್ಟು 3 ವಿಕೆಟ್ ಬಿತ್ತು, 166 ರನ್ 7 ವಿಕೆಟಿಗೆ. ಆ್ಯಂಡ್ ಇವತ್ತು ಬೋಲ್ಡ್ ನಿರ್ಧಾರ ತಗೊಂಡಿದ್ರು ಯಾರು CSK ಮ್ಯಾನೇಜ್ಮೆಂಟ್, ಅಶ್ವಿನ್ ಅವ್ರನ್ನ ಕೂರಿಸಿದ್ರು. ಅಣ್ಣ ಥ್ಯಾಂಕ್ಸ್ ಫಾರ್ ಯುವರ್ ಸರ್ವಿಸ್, ಫಸ್ಟ್ ಒಂದು 6 ಮ್ಯಾಚಲ್ಲಿ ನಿಮ್ಮನ್ನು ಆಡಿಸಿದ್ದವು, ನಿಮ್ಮಿಂದ ಏನು ಕಾಂಟ್ರಿಬ್ಯೂಷನ್ ಬರಲಿಲ್ಲ. ಸೊ ನೀವು ಕ್ರಿಕೆಟ್ ಎಕ್ಸ್ಪರ್ಟ್ ಇರ್ಬೋದು, ಬ್ರೈನಿ ಅದು ಇದು ಏನೇ ಇರ್ಬೋದು, ಬಟ್ ಆನ್ ಪೇಪರ್ ನಿಮ್ಮ ರಿಪೋರ್ಟ್ ತೆಗೆದು ನೋಡಿದಾಗ ಏನು ಸಾಧನೆ ಇಲ್ಲ. ಸೊ ಆದ್ದರಿಂದ ಕೂರಿಸ್ತೇವೆ ಅಂತ ಅವರನ್ನು ಕೂರಿಸಿದ್ರು. ಹಾಗೆಯೇ ಈಗ ಋತುರಾಜ್ ಗಾಯಕ್ವಾಡ್ ಅವರ ಬದಲು ಒಂದು ರಿಪ್ಲೇಸ್ಮೆಂಟ್ ಬೇಕು, ಹಾಗೆ ಈಗ ಒಂದು ಪ್ಲೇಯರನ್ನು ಆಡಿಸಬೇಕು ಅಂತ ದೊಡ್ಡ ಮನಸ್ಸು ಮಾಡಿ ಶೇಖ್ ರಶೀದ್ ಒಬ್ಬ ಹೊಸ ಹುಡುಗ ಡೆಬ್ಯೂಡೆಂಟ್ ಅವರನ್ನು ಇವತ್ತು ಆಡಿಸಿದ್ದು. ಆ್ಯಂಡ್ ಓವರ್ಟನ್ ಅವ್ರನ್ನ ಆಡಿಸಿದ್ರು. ಓವರ್ಟನ್ ಕೂಡ ಬಂದಿದ್ರು, ಇವರನ್ನು ಅಶ್ವಿನ್ ಅವ್ರನ್ನ ಕೂರಿಸಿದ್ರಲ್ಲ, ಅವ್ರ ಬದಲಾಗಿ ಓವರ್ಟನ್ ಬಂದಿದ್ರು. ಏನು ಆ ಓಪನಿಂಗ್ ಕಾಂಬಿನೇಷನಲ್ಲಿ ಮ್ಯಾಚ್ ಇವರ ಕಡೆಗೆ ತಿರುಗಿತು. ಏನು ನಾವು ಹೇಳ್ತಿದ್ದಲ್ಲ CSK ಇದು ಎಂತ ಪವರ್ ಪ್ಲೇಲಿ ಪವರೇ ಇಲ್ಲ ಮಾರ್ರೆ, ಪ್ಲೇ ಸಹ ಇಲ್ಲ, ಪವರ್ ಸಹ ಇಲ್ಲ, ಎಂತ ಸಹ ಇಲ್ಲ ಹಾಗೆ ಹೀಗೆ ಅಂತ. 5 ಓವರಿಗೆ 52 ರನ್ ಹರಿದು ಬಂದಿದೆ. ಕೆಲವರು ಹೇಳ್ಬೋದು ಋತುರಾಜ್ ಗಾಯಕ್ವಾಡನ್ನು ನೋಡಿದಾಗೆ ಆಗ್ತದೆ ಮಾರ್ರೆ ಶೇಖ್ ರಶೀದನ್ ಅಂತ. ನನಗೆ ಪರ್ಸ್ನಲಿ ಕೆಲವೊಂದು ಶಾಟ್ಸು ಉತ್ತಪ್ಪ ಅವರಿದ್ದು ಹೋಲ್ತಾ ಇತ್ತು. ಈವನ್ ಎಡ್ಜಾಗಿ 4 ಹೋದ್ರೆ ಸಹ ಯಾವುದೋ ಒಂದು ಶಾಟ್ ಉತ್ತಪ್ಪ ಕೂಡ ಹಾಗೆ ರಿಯಾಕ್ಟ್ ಮಾಡ್ತಿದ್ರು. ನನಗೆ ಉತ್ತಪ್ಪ ನಾನು ನೋಡಿದಾಗ ಆಯಿತು. ನಿಮ್ಗೇನಾದರೂ ಯಾರ ಆಟ ಜಾಸ್ತಿ ಹೋಲಿಕೆ ಆಗ್ತಾ ಇತ್ತು? ನಿಲ್ಲುವ ಸ್ಟಾನ್ಸ್ ಎಲ್ಲ ಋತುರಾಜ್ ಗಾಯಕ್ವಾಡ್ ಅವ್ರ ಥರ ಇತ್ತು, ಇಲ್ಲ ಅಂತಲ್ಲ, ಬಟ್ ಕೆಲವೊಂದು ಶಾರ್ಟ್ಸ್ ನನಗೆ ಉತ್ತಪ್ಪ ಆಡ್ತಿದ್ದಾರಾ ಅಂತ ಅನ್ನಿಸ್ತಾ ಇತ್ತು. 19 ಬಾಲಿಗೆ 27 ರನ್, ಡೆಬ್ಯೂಡೆಂಟ್, ಒಂದು ಒಳ್ಳೆಯ ಇನ್ನಿಂಗ್ಸ್. ಆ್ಯಂಡ್ ಆ ಕಡೆಯಿಂದ ರಚಿನ್ ರವೀಂದ್ರ ಅವರು ಕೂಡ ಭಾರಿ ಚೆಂದ ಮಾಡಿ ಆಡಿದರು. 22 ಬಾಲಿಗೆ 37 ರನ್, ತುಂಬ ಚೆಂದ ಮಾಡಿ ಆಡಿದ್ರು. ಅಂದರೆ ಅವರಿಬ್ಬರು ಕೂಡ ಓಪನರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ CSK ಅಥವಾ ಈಗಿನ ಮಾಡರ್ನ್ ಡೇ ಕ್ರಿಕೆಟ್, ಆ ಥರದ ಒಂದು ಆಟವನ್ನು ಆಡಿದರು. ಚೆಂದ ಒಂದು 150+ ಹತ್ತಿರದ ಸ್ಟ್ರೈಕ್ ರೇಟಲ್ಲಿ ಚೆಂದ ಮಾಡಿ ಆಡಿದರು. ಆ್ಯಂಡ್ ಹಲವು ದಿನಗಳ ನಂತರ CSKಯಿಂದ ಈ ಥರದ ಓಪನಿಂಗ್ ನಾವು ನೋಡಲಿಕ್ಕೆ ಸಿಕ್ಕಿದ್ದು. ಒಂಥರ ಫಿಯರ್ಲೆಸ್ ಅಂತಲೇ ಹೇಳ್ಬೋದು. ಚೆಂದ ಮಾಡಿ ಆಡಿದರು. ಅದಾದ ಮೇಲೆ ಕೊಲ್ಯಾಪ್ಸ್ ಕಾಣಲಿಕ್ಕೆ ಸ್ಟಾರ್ಟ್ ಆಯಿತು. ಓಪನರ್ಸ್ ಔಟ್ ಆದರು. ಆ್ಯಂಡ್ ಇವತ್ತು ರವೀಂದ್ರ ಜಡೇಜಾ ಅವ್ರನ್ನ ಬೇಗ ಕರ್ಕೊಂಡ್ಬಂದಿದ್ರು. ರವೀಂದ್ರ ಜಡೇಜಾ ಅವರು ಲಾಸ್ಟ್ ಮ್ಯಾಚಲ್ಲಿ ಸಾಗೆ ಈ ಮ್ಯಾಚಲ್ಲಿ ಸಾಗೆ ಬೌಲಿಂಗ್ ಚೆಂದ ಮಾಡಿದರು. ಬಟ್ ನಾವು ಜಡೇಜಾ ಅವ್ರನ್ನ ಅಂದರೆ ಅವರು ಆಲ್ರೌಂಡರ್ ಅಂತ ನಾವು ನೋಡಿರೋದ್ರಿಂದಾಗಿ ಅವ್ರು ಬ್ಯಾಟಿಂಗಲ್ಲಿ ಸಹ ಅವ್ರು ಕಾಂಟ್ರಿಬ್ಯೂಟ್ ಮಾಡ್ಬೇಕು ನಾವೆಲ್ಲರೂ ಸಹ ಎಕ್ಸ್ಪೆಕ್ಟ್ ಮಾಡ್ತೇವೆ. ಬ್ಯಾಟಿಂಗಿಂದ ಈ ಒಂದು ಸೀಸನಲ್ಲಿ IPL ಸೀಸನಲ್ಲಿ ರವೀಂದ್ರ ಜಡೇಜಾ ಅವರಿಂದ ರನ್ ಹರಿದು ಬರ್ತಾ ಇಲ್ಲ. ರವೀಂದ್ರ ಜಡೇಜಾ ಅವ್ರನ್ನ ಅಪ್ ದ ಆರ್ಡರ್ ಆಡಿಸಿದ್ರೆ ಸಹ ಅವರು 11 ಬಾಲಿಗೆ 7 ರನ್ ಹೊಡೆದು ಔಟ್ ಆದರು. ಅದಾದಮೇಲೆ ತ್ರಿಪಾಠಿ ಅವ್ರದ್ದು ಒಂದು ಕ್ಯಾಚ್ ಡ್ರಾಪ್ ಆಗಿತ್ತು, ಅದರದ್ದು ಲಾಭ ಪಡ್ಕೊಳ್ಳಿಲ್ಲ, ಅವರು ಸಿಂಗಲ್ ಡಿಜಿಟಿಗೆ ಔಟ್ ಆದರು. ವಿಜಯ್ ಶಂಕರ್ ಸಿಂಗಲ್ ಡಿಜಿಟಿಗೆ ಔಟ್ ಆದರು. 5 ವಿಕೆಟ್, 15 ಓವರ್ಗೆ 5 ವಿಕೆಟ್ ಬಿದ್ದಿದೆ. ಆ್ಯಂಡ್ ಅಲ್ಲಿ ರವಿ ಬಿಷ್ಣೋಯ್ ಅವರು 3 ಓವರ್ಗೆ 18 ರನ್ ಕೊಟ್ಟು 2 ವಿಕೆಟ್ ತೆಗೆದಿದ್ದಾರೆ. 1 ಓವರ್ ಇನ್ನೂ ಸಹ ಇತ್ತು. ಆ್ಯಂಡ್ 15 ಓವರ್ ಆದಮೇಲೆ ಧೋನಿ ಅವರು ಬಂದು ಕರೆಕ್ಟ್ ಟೈಮ್ ಧೋನಿ ಅವರಿಗೆ ಅದು ಹೇಳಿ ಮಾಡಿಸಿದ ಸಿಚುವೇಶನ್ ಆಗಿತ್ತು. ಅಂದರೆ ಅವರಿಂದ ಯಾವ ಥರದ ಆಟವನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ರಲ್ಲ ಫ್ಯಾನ್ಸ್ ಅಥವಾ ಟೀಮ್, ಆ ಥರದ ಆಟ ಬರಲಿಕ್ಕೆ ಕರೆಕ್ಟಾಗಿರುವಂತಹ ಒಂದು ಸಿಚುವೇಶನ್ ಆಗಿತ್ತು. ಅಂದರೆ ಟಾರ್ಗೆಟ್ ಜಾಸ್ತಿ ಇತ್ತು, ಅಂದರೆ ರನ್ಗಿಂತ ಜಾಸ್ತಿ, ಅಂದರೆ ಬಾಲ್ ಕಡಿಮೆ ರನ್ ಜಾಸ್ತಿ ಇತ್ತು, ಬಟ್ ಅಚೀವೇಬಲ್ ಟಾರ್ಗೆಟ್. ಅಂದರೆ ಇದು ಆಗೋದೇ ಇಲ್ಲ ಮಾರ, ಧೋನಿಯವರು ಬಂದರು, ಬಟ್ ಧೋನಿಯವರು ಬಂದಾಗಲೇ ಮ್ಯಾಚ್ ಎಲ್ಲ ಸೋತಾಗಿತ್ತು, ಆ ಥರ ಅಲ್ಲ. ಧೋನಿಯವರು ಹೊಡೆದ್ರೆ ವಿನ್ ಆಗ್ತಾರೆ ಅನ್ನೋಂಥ ಅಚೀವೇಬಲ್ ಟಾರ್ಗೆಟ್ ಆಗಿತ್ತು. ರವಿ ಬಿಷ್ಣೋಯ್ ಅವ್ರದ್ದು 1 ಓವರ್ ಇತ್ತು, 3 ಓವರ್ಗೆ 18 ರನ್ನಿಗೆ 2 ವಿಕೆಟ್ ತೆಗೆದಿದ್ದಾರೆ. ದಿಗ್ವೇಶ್ ಬ್ಯೂಟಿಫುಲ್ ಬೌಲಿಂಗ್, ಒನ್ಸ್ ಅಗೇನ್ 4 ಓವರಿಗೆ 23 ರನ್ನಿಗೆ ಕರೆಕ್ಟ್ 1 ವಿಕೆಟ್ ತೆಗೆದ್ರು. ಮಾರ್ಕ್ರಮ್ ಅವರು 4 ಓವರ್ ಹಾಕಿದ್ರು. ಸ್ಪಿನ್ನರ್ಸ್ ಅಷ್ಟು ಸೂಪರಾಗಿ ಹಾಕ್ತಾ ಇದ್ದಾರೆ. ರವಿ ಬಿಷ್ಣೋಯ್ ಹತ್ರ ಓವರೇ ಹಾಕಿಸ್ಲಿಲ್ಲ. ನಮ್ಗೆಲ್ರಿಗೂ ಸಹ ಗೊತ್ತುಂಟು, ಸ್ಪಿನ್ ಬಂದಾಗ ಧೋನಿ ಅವರ ಸ್ಟ್ರೈಕ್ ರೇಟ್ ಸ್ವಲ್ಪ ಕಡಿಮೆ ಉಂಟು, ಆಯಿತಾ. ಅವ್ರದ್ದು ಪೂರ್ತಿ ನೀವು IPL ಹಿಸ್ಟ್ರಿ ತೆಗೆದು ನೋಡಿದ್ರೆ ಸ್ಪಿನ್ ಬಂದರೆ ಸ್ವಲ್ಪ ತಿಣ್ಕಾಡ್ತಾರೆ. ಯಾಕೆ ಹಾಕಿಸ್ಲಿಲ್ಲ ಬಿಷ್ಣೋಯ್ ಅವ್ರ ಹತ್ರ ಓವರ್? ನನಗೆ ಆಯ್ತಪ್ಪ, ಇನ್ನೊಂದು ಕಡೆ ಇವರಿದ್ದಾರೆ, ಯಾರು ಶಿವಮ್ ದುಬೆ ಸ್ಪಿನ್ ಬ್ಯಾಷರ್, ಬಟ್ ಇನ್ನೊಂದು ಎಂಡಲ್ಲಿ ಧೋನಿ ಅವ್ರು ಇರೋದಲ್ವಾ, ರಿಸ್ಕ್ ತಗೋಬೋದಿತ್ತಲ್ವಾ. 3 ಓವರ್ಗೆ 18 ರನ್ 2 ವಿಕೆಟ್ ತೆಗೆದಿದ್ದಾರೆ ಬಿಷ್ಣೋಯ್. ಇವತ್ತು ಓವರೇ ಕೊಡಲಿಲ್ಲ. ಅಲ್ಲಿ ಶಾರ್ದುಲ್ ಠಾಕೂರ್ ಡಮಾಲ್ ಅಂತ ಹೊಡಿಸ್ಕೊಳ್ತಿದ್ದಾರೆ. ಅವರಿಗೆ 4 ಓವರ್ ಕೊಡ್ತಾ ಇದ್ದಾರೆ. 4 ಓವರ್ಗೆ ಅದ್ಭುತವಾಗಿರುವಂತಹ ಅರ್ಧ ಶತಕ ದಾಖಲಿಸಿದ್ರು. 52-53 ರನ್ ಬಿಟ್ಟು ಕೊಟ್ಟರು ಶಾರ್ದುಲ್ ಠಾಕೂರ್. ಫಸ್ಟ್ 2 ಮ್ಯಾಚಲ್ಲಿ 6 ವಿಕೆಟ್ ತೆಗೆದ್ರು ಅನ್ನೋ ಮಾತ್ರಕ್ಕೆ ನಾವು ಆಗ ತುಂಬ ಉಳಿದೇವೆ ಶಾರ್ದುಲ್ ಠಾಕೂರ್ ಹಾಗೆ ಹೀಗೆ ಅಂತ. ಅದಾದಮೇಲೆ ಎಂತ ಇಲ್ಲ ಮಾರೆ, ಕಾಂಟ್ರಿಬ್ಯೂಷನ್ನೇ ಇಲ್ಲ. ಅಣ್ಣಂದು ಬರ್ತಾರೆ, ರನ್ ಹೊಡಿಸ್ಕೊಳ್ತಾರೆ, ಹೋಗ್ತಾರೆ. ದೊಡ್ಡ ರನ್ ಮೆಷಿನ್ ಆಗಿ ಹೋಗಿದ್ದಾರೆ.
ಆ್ಯಂಡ್ ಧೋನಿ ಅವರು ಬಂದರು 11 ಬಾಲಿಗೆ 26 ರನ್. ಆ ಫ್ಯಾನ್ ಸರ್ವಿಸ್ ಒಳ್ಳೆ ಮಾಸ್ ಮೂವಿ ನೋಡಿದಾಗೆ ಆಗಿರ್ಬೋದು ಇವತ್ತು ಧೋನಿ ಫ್ಯಾನ್ಸಿಗಂತೂ. ಆ 11 ಬಾಲಲ್ಲಿ 26 ರನ್ನಲ್ಲಿ ಐ ಥಿಂಕ್ 4 4 1 6, 2 ಥರ್ಡ್ ಮ್ಯಾನ್ ರೀಜನಿಗೆ ಅಂದರೆ ಎಡ್ಜಾಗಿ ಹೋಗಿದೆ. ಅದರಲ್ಲಿ 1 4 ಡೆಲಿಬರೇಟ್ಲಿ ಹೊಡೆದಿರೋದು, 1 ಜೆನ್ಯೂನ್ ಎಡ್ಜಾಗಿ ಹೋಗಿರೋದು ಆವೇಶ್ ಖಾನ್. 2 ಸಹ ಆವೇಶ್ ಖಾನ್ ಇದು ಬಾಲಲ್ಲಿ 1 ಡೆಲಿಬರೇಟ್ಲಿ ಹೊಡೆದಿರೋದು, ಇನ್ನೊಂದು ಎಡ್ಜಾಗಿ ಹೋಯಿತು. ಆ್ಯಂಡ್ 1 ಸ್ಲೋವರ್ ಬಾಲ್, ಶಾರ್ದುಲ್ ಠಾಕೂರ್ ಅವರು ಹಾಕಿದಂಥ ಸ್ಲೋವರ್ ಬಾಲು 1 ಹ್ಯಾಂಡೆಡ್ 6 ಹೊಡೆದ್ರು. ಸೊ ಎಲ್ಲ ಪ್ರಕಾರದ ಒಂದು ಶಾರ್ಟ್ಸ್ ಇವತ್ತು ಧೋನಿ ಅವರ ಬ್ಯಾಟಿಂದ ಬಂತು. ಆ್ಯಂಡ್ ದೂಬೆ ಅವರು ಆ ಕಡೆಯಿಂದ ಒಂಥರ ಆ್ಯಂಕರ್ ರೋಲ್, 37 ಬಾಲಿಗೆ 43 ರನ್, ನಾಟ್ ಔಟು. ಈ ಬ್ಯಾಟಿಂಗಲ್ಲಿ ಎಡವಟ್ಟು ಪಂತ್ ಅವರಿದು ಆ ಒಂದು ಮಿಡ್ ಫೇಸಲ್ಲಿ 16 ಬಾಲಿಗೆ ಕೇವಲ 5 ರನ್ ಹೊಡೆದದ್ದು. ಆ್ಯಂಡ್ ಇನ್ನೊಂದು ಈ ಕಡೆಯಿಂದ ಅಷ್ಟು ಚಂದ ಬೌಲಿಂಗ್ ಹಾಕ್ತಾ ಇದ್ದಾರೆ ಬಿಷ್ಣೋಯ್ ಅವರಿಗೆ. ಆ 1 ಓವರಲ್ಲಿ ಇನ್ನೊಂದು ಚೂರು ಕಂಟ್ರೋಲ್ ಆಗಿದ್ದಿದ್ರೆ ಇಲ್ಲಿ ಬರ್ತಿತ್ತು CSKಗೆ. ಇವರು ಹಾಕಲೇ ಇಲ್ಲ, ಬಾಲ್ ಹಾಕಿಸ್ಲೇ ಇಲ್ಲ ಬಿಷ್ಣೋಯ್ ಅವ್ರ ಹತ್ರ. ಸೊ ಮೇ ಬಿ ನನಗೆ ಇದೆರಡು ರೀಸನ್ನಿಂದಾಗಿ LSG ಅವರು ಇವತ್ತಿನ ಪಂದ್ಯವನ್ನು ಸೋತರು ಅಂತ ನನಗೆ ಅನ್ನಿಸ್ತಾ ಇರೋದು. ಆ್ಯಂಡ್ CSK ಕಂಗ್ರ್ಯಾಚುಲೇಷನ್ಸ್, ಅಂತೂ ಇಂತೂ ಸೋಲಿನ ಸರಪಳಿಯನ್ನು ಮುರಿದು ಹಾಕಿದ್ದಾರೆ. ಆ್ಯಂಡ್ 1 ಗೆದ್ದರು, ಇನ್ನೊಂದು ಧೋನಿಯವ್ರು ರೈಟ್ ಟೈಮಿಗೆ ಬಂದರು. ಆ್ಯಂಡ್ ಇನ್ನೊಂದು ಯಾವ ಥರದ ಇನ್ನಿಂಗ್ಸನ್ನು ಧೋನಿ ಫ್ಯಾನ್ಸು ಮತ್ತು CSK ಮ್ಯಾನೇಜ್ಮೆಂಟ್ ಎಕ್ಸ್ಪೆಕ್ಟ್ ಮಾಡ್ತಿದ್ರು, ಆ ಥರದ ಇನ್ನಿಂಗ್ಸ್ ಬಂತು. 11 ಬಾಲಿಗೆ 26 ರನ್. ಈ ಒಂದು ಮಾತು ಹೇಳ್ತೇನೆ, ಇದು ವಾಸ್ತವ. ಈ ಸಿಚುವೇಶನ್ ಏನೇ ಇರಲಿ, ಪ್ರಾಕ್ಟಿಕಲ್ ಆಗಿ ರನ್ ಚೇಸ್ ಮಾಡ್ಬೋದು ಅಂತಿದ್ರೆ ಆ್ಯಂಡ್ ಲಾಸ್ಟ್ ಮೂಮೆಂಟಿಗೆ ಧೋನಿ ಬಂದರೆ ಅದೊಂದು ಆರ ಕ್ಯಾರಿ ಮಾಡ್ತಾರಲ್ಲ, ಅದಂತೂ ನಿಜ. ಈಗ ನಮ್ಮ ಗ್ರೂಪಲ್ಲಿ ಗೈಸ್ CSK ವಿನ್ ಆಗ್ಬೋದಾ, LSG ವಿನ್ ಆಗ್ಬೋದಾ ಅಂತ ಡಿಸ್ಕಷನ್ ಆಗ್ತಾಯಿತ್ತು. ಮೆಜಾರಿಟಿ ಎಲ್ಲರೂ ಎಂತ ಹೇಳಿದಂತಂದರೆ ಧೋನಿ ಇರುವ ತನಕ CSK ವಿನ್ ಆಗ್ತದೆ ಅಂತವೇ ಅನ್ನಿಸ್ತಾ ಇದೆ. ಯಾಕಂದರೆ ಇದು ಅಚೀವೇಬಲ್ ಟಾರ್ಗೆಟ್. ಆ್ಯಂಡ್ ಧೋನಿಯವರಿದ್ದಾರೆ, ಧೋನಿಯವರು ಇರೋದ್ರಿಂದ ಎಂತ ಬೇಕಾದರೂ ಆಗ್ಬೋದು ಅಂತ. ಆ ಆರ ಇನ್ನೂ ಸಹ ಕ್ಯಾರಿ ಮಾಡಿರೋದು ಅಂದರೆ ಬೌಲರ್ಸಿಗೆ ಈಗ ಸಹ ಒಂದು ಭಯ ಆಗ್ತದೆ, ಹೊಡಿಬೋದು ಮಾರ ಧೋನಿ ಅಂತ ಅನ್ನಿಸ್ತದೆ. ಅದು ಆರ ಕ್ಯಾರಿ ಮಾಡಿದ್ದಾರೆ, ಅದೊಂದು ಗ್ರೇಟ್. ಎಸ್, ನಿಮ್ಗೇನು ಅನಿಸುತ್ತೆ ಮ್ಯಾಚ್? ಯಾರಿಂದ ಸೋತಾರು LSG ಅಂತ ಅನ್ನಿಸ್ತದೆ? ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸರಿಯಾಗಿ ಬರುವ. ನಮಸ್ಕಾರ.